1997ರಲ್ಲಿ ಸಂಗೀತ ಅಭ್ಯಾಸವನ್ನು ಮಾಡಿದ್ರಿ. ಅಲ್ಲಿಂದ ಗುರುಮುಖೇನ ನೀವು ಅಭ್ಯಾಸವನ್ನು ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ. ಹೌದು. ಅದಕ್ಕಿಂತ ಮುಂಚೆಲೂ ಸಹ ನಿಮಗೆ ಅದರ ಒಂದು ಬೇಸಿಕ್ ಇತ್ತು. ಹೌದು. ಯಾಕಂದರೆ ಮನೆಯಿಂದ ಪರಂಪರೆ ಬಂದಿರೋದ್ರಿಂದ ಬೇಸಿಕ್ ಇತ್ತು. ಆ ಗುರು ಮತ್ತು ನಿಮಗೆ ಗುರು ಶಿಷ್ಯರ ಸಂಬಂಧ ಹೇಗಿತ್ತು? ಯಾಕಂದರೆ ಬೇಸಿಕ್ ಅವರು ಕಲಿಸ್ಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಹೌದು. ಬಟ್ ಬೇಸಿಕ್ ಇರೋದ್ರಿಂದ ಯಾವ ಥರ ಕನೆಕ್ಟ್ ಆದರು ನಿಮಗೆ? ಆ ಎಕ್ಸ್ಪೀರಿಯನ್ಸ್ ಏನಿತ್ತು? ಅವರು ಅಡಗಲಿಂದ ಬರ್ತಾಯಿದ್ರು, ಅಕ್ಕಂಡೆ ವಾಮದೇವಗಳು ಅಂತ ನಮ್ಮ ಮನೆಗೆ ಬಂದು ಪಾಠವನ್ನು ಹೇಳ್ಕೊಡ್ತಾಯಿದ್ರು. ಸರಳಿ ಸ್ವರಗಳನ್ನು ಅವರು ಪ್ರಾರಂಭಿಸಿದಂಥ ಸಮಯದಲ್ಲಿ ಭಾಳ ಖುಷಿಪಟ್ಟರು. ನಿನಗೆ ವಂಶ ಪರಂಪರೆಯಾಗಿ ಬಂದಿರೋದ್ರಿಂದ ಬೇಗ ಅದನ್ನು ಗ್ರಹಿಸ್ಕೊಂಡು ಅಂತ ಹೇಳಿ ಆ ಸರಳಿ ಜಂಟಿ ಸ್ವರಗಳನ್ನೇ ದೀರ್ಘಕಾಲವಾಗಿರ್ತಕ್ಕಂಥ ಸಮಯದಲ್ಲಿ ಅವನು ಪ್ರಾಕ್ಟೀಸ್ ಮಾಡಿದರು. ನನಗೆ ಮುಂದಕ್ಕೆ ರಾಗಗಳಿಗೆ ಬೇಗ ಹೇಳೇ ಕೊಡಲಿಲ್ಲ. ಯಾಕೆ ಅದು ಒಂದು ಬುನಾದಿ ಬಿಸ್ಮಟ್ಟ ಅಂತಕ್ಕಂಥದ್ದು ಒಂದು ಸ್ಥಿರವಾಗಿರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಭಾಳ ದಿನಗಳ ಒಂದು 3 ತಿಂಗಳವರೆಗೂ 4 ತಿಂಗಳವರೆಗೂ ಆ ಸರಳಿ ಜಂಟಿ ಸ್ವರಗಳನ್ನೇ ನನಗೆ ಕಲಿಸಿದರು. ಅದೇ ನನಗೆ ಇವತ್ತು ಅವತ್ತಿನ ಒಂದು ಅಭ್ಯಾಸ ಇವತ್ತಿಗೆ ಯಾವುದೇ ಕಾರ್ಯಕ್ರಮ ವೇದಿಕೆಗಳಾಗಲಿ, ಯಾವುದೇ ಸ್ಟೇಜ್ ಆಗಲಿ, ಸ್ಟೇಜ್ ಫಿಯರ್ ಇಲ್ದಲೆ, ಒಂದು ವೇದಿಕೆಯ ಭಯ ಇಲ್ದಲೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೀನಿ ಅಂದರೆ ಅವತ್ತಿನ ಬೇಸಿಕ್ಕೆ ನನಗೆ ಇವತ್ತಿಗೆ ಕಾರಣ. ಅತ್ಯಂತ ಅವಿಸ್ಮರಣೀಯ ಒಂದು ಈವೆಂಟ್ ಅಥವಾ ಒಂದು ಸಭಾ ಕಾರ್ಯಕ್ರಮ ಎಲ್ಲಿ ನೀಡಿದ್ರಿ? ಮೊದಲೇದು ಯಾವುದಾಗಿತ್ತು ನೆನಪಿದೆ? ಮೊದಲನೇ ಕಾರ್ಯಕ್ರಮ ಆರಾಳ್ ನಿಂಗಜ್ಜರು ಅಂತ ಇದ್ದರು ಕೊಟ್ಟೂರಲ್ಲಿ. ಆರಾಳ್ ನಿಂಗಜ್ಜರ್ ಅಂತ ಇದ್ದರು. ಅವರು ಕೊಟ್ಟೂರೇಶ್ವರನ ಭಕ್ತರು ಆಗಿದ್ದರು. ಅದರದ್ದು ಒಂದು ನಾಟಕನೂ ಸಹ ಬರೆದಿದ್ರು. ಅವರು ನನ್ನ ಜೆರಾಕ್ಸ್ ಸೆಂಟ್ರು ಇಲ್ಲಿ, ಆಮೇಲೆ ನನ್ನ ಇಟಿಗಿ ಈಗಿರ್ತಕ್ಕಂಥ ಹೊಸ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಒಂದು ಜೆರಾಕ್ಸ್ ಸೆಂಟ್ರು ಮತ್ತು ಫೋಟೋ ಫ್ರೇಮ್ ವರ್ಕ್ ಮಾಡ್ಕೊತ ಅವಾಗ ನಾನು LIC ಏಜೆಂಟ್ ಆಗಿ, ಬಜಾಜ್ ಅಲಯನ್ಸ್ ಏಜೆಂಟ್ಸ್ ಆಗಿ ಎಲ್ಲ ಕಷ್ಟ ಸುಖಗಳನ್ನು ಅನುಭವಿಸಿ ಮಾಡ್ತಾಯಿದ್ವಿ. ಜಾಯಮಾನದಲ್ಲಿ. ಹಾಗಾಗಿ 2005 ಬಿಫೋರ್ದಲ್ಲಿ. ಹಾಗಾಗಿ ಅವರ ಒಂದು ಇದರಲ್ಲಿ ನಾನು ಯಾವಾಗಲೂ ಹೇಗಪ್ಪ ಅಂದರೆ ನಂದು ಭಾಳ ಕಷ್ಟದ ಜೀವನ. ದಿನ ಸ್ಕೂಲ್ ಮುಗಿಸ್ಕೊಂಡು ಹೋಗ್ಬೇಕು, ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೋಗ್ಬೇಕು. ದಿನಪೂರ್ತಿ ನಾವು ಸೌದೆ ತರಲಿಕ್ಕೆ ಹೋಗ್ತಿದ್ವಿ, ಅಂದರೆ ಕಟ್ಟಿಗೆ ತರಲಿಕ್ಕೆ ಹೋಗ್ತಿದ್ವಿ. ಆ ತದನಂತರ ದಿನನಿತ್ಯ ನಾವು ಕಟ್ಟಿಗೆ ತೊಗೊಂಬಂದೆ ನಾವು ಒಲೆಯನ್ನು ಹಚ್ಚಿ ಕೆಲಸ ಉರಿ ಮಾಡ್ಕೊಂಡು ಅದೇ ಮೇಲೆ ನಾವು ಒಲೆ ಅಡುಗೆ ಮೇಲೆ ನಾವು ಊಟ ಮಾಡ್ತಿದ್ವಿ. ಇವತ್ತಿನವರೆಗೂ ನಾವು ಕಲ್ಲ ಮೇಲೆ ನಾವು ಹಳಕಲ್ಲನ್ನು ಉಪಯೋಗ ಮಾಡ್ಕೊತಾ ಇದ್ದೀವಿ. ಹಾಗೆ ನನ್ನ ಮದುವೆ 2015ರಲ್ಲೇ ಆಯಿತು ಅಂದರೂ ಸಹ ನನ್ನ ಮದುವೆ ಆಗಿಂದ ನನ್ನ ಗಂಡನೂ ಸಹ ನಮ್ಮ ಒಂದು ಆ ಕಟ್ಟಿಗೆಯ ಒಲೆಯಲ್ಲಿ ಊಟ ಮಾಡಿ ಈ ಸವಿ ರುಚಿ ಎಷ್ಟು ಚೆನ್ನಾಗಿದೆಯಲ್ಲ, ಆ ಕಲ್ಲಲ್ಲಿರ್ತಕ್ಕಂಥ ಚಟ್ನಿ ಆಗಿರ್ಬೋದು, ಒಲೆ ಮೇಲೆ ಮಾಡಿರ್ತಕ್ಕಂಥ ಅಡುಗೆ ಆಗಿರ್ಬೋದು, ಎಷ್ಟು ಸವಿ ರುಚಿ ಇದೆಯಲ್ಲ ಅಂತ ಹೇಳಿ ಅವಾಗಾದರೂ ನಾವು ಗ್ಯಾಸ್ ಅಂತಕ್ಕಂಥದ್ದು ಇರಲಿಲ್ಲ. 2018 ಈಚೆ ನಮ್ಮ ಮನೆಗೆ ಗ್ಯಾಸ್ ಬಂದಿದ್ದು. ಅಲ್ಲಿವರೆಗೆ ದಿನಪೂರ್ತಿ ನಾವು ಹೋಗಬೇಕು, ಸ್ಕೂಲ್ ಬಿಟ್ಟ ತಕ್ಷಣ ಸೌದೆ ತರಬೇಕು. ಮತ್ತು ನನ್ನ ಶಾಲಾ ವಿದ್ಯಾಭ್ಯಾಸ ಫೀಸ್ ಆಗಲಿ ಯಾವುದೇ ಆಗಲಿ, ಯಾಕಂದರೆ ಅಪ್ಪಾಜವರು ಶುಗರ್ ಫ್ಯಾಕ್ಟ್ರಿ ಸೂಪರ್ವೈಸರ್ ಆಗಿದ್ದರು. ಅವರು ಒಂದು ಸಂಬಳ ಅಂತಕ್ಕಂಥದ್ದು ಅವಾಗ 150ರಿಂದ 250 ರೂಪಾಯಿ ಇತ್ತು ಅಷ್ಟೇ. ಅವರು 2008ರಲ್ಲಿ ರಿಟೈರ್ಡ್ ಆಯಿದ್ರು. ರಿಟೈರ್ಡ್ ಆದಾಗ ನಾನು ಅವಾಗ ಈ ಸ್ಕೂಲಿಗೆ ಏಜೆನ್ಸಿ ಮೂಲಕ ಅಂತಕ್ಕಂಥ ಅವಕಾಶ ದೊರಕಿತ್ತು. ಆ ಒಂದು ಅವಕಾಶದ ಮೂಲಕ ಈ ಸ್ಕೂಲಿಗೆ ನಾನು ಎಂಟ್ರಿ ಆದೆ. ಪರಿಶ್ರಮದ ಹಿಂದೆ ಅಭ್ಯಾಸ, ನಿಮ್ಮ ಬಾಲ್ಯದ ಅಭ್ಯಾಸ ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿ ಮುಗಿಯುತ್ತೆ? ಈ ಶೈಕ್ಷಣಿಕ ಅಭ್ಯಾಸ ಸಂಗೀತವನ್ನು ಹೊರತುಪಡಿಸಿ ಸಂಗೀತ ಅಭ್ಯಾಸ ಅಂತ ಅಂದರೆ 97ರಲ್ಲಿ ಇದಾಯಿತು. ಅಭ್ಯಾಸ ಹೊರತುಪಡಿಸಿ ಶೈಕ್ಷಣಿಕ ಅಭ್ಯಾಸ ನಂದು 2002ರಲ್ಲಿ ಸೆಕೆಂಡ್ PUC ಮುಗಿಯುತ್ತೆ. ಆ ಸೆಕೆಂಡ್ PUC ಮುಗಿಯೋದ್ರಾಗೆ 1999 ಮತ್ತು 2000ರಲ್ಲಿ ನಂದು SLC ಮುಗಿಯುತ್ತೆ. ಆ SLC ಮುಗಿಯೋದಕ್ಕಷ್ಟೊತ್ತಿಗೆ ನಾನು ಇಲ್ಲಿ ವಿದ್ವತ್ ಅಂತಕ್ಕಂಥ ಎಕ್ಸಾಮನ್ನು ಮುಗಿಸ್ಕೊಂಡಿದ್ದೆ. ಜೂನಿಯರ್ ಸೀನಿಯರ್ ಅಂತಕ್ಕಂಥ ಎಕ್ಸಾಮು, ಆದಿಂದ ವಿದ್ವತ್ ಅಂತಕ್ಕಂಥ ಸಂಗೀತ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡಿದ್ದೆ. ಅದೇ ಈಗ B.Ed ಡಿಕ್ಕೋಲ್ ಅಂತ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ನಾನು PUCಗೆ ಬಂದಾಗ 2002ರಲ್ಲಿ ನನ್ನ PUC ಮುಗಿಯಿತು. ಆ PUC ಮುಗಿದಾಗ ಅವಾಗ ನಾನು ಇನ್ನೂ ಉನ್ನತ ಮಟ್ಟದಲ್ಲಿ ಸಂಗೀತ ನಾನು ಅಭ್ಯಾಸ ಮಾಡಬೇಕು, ಇನ್ನೂ ವಿದ್ಯಾಭ್ಯಾಸ ಮುಂದುವರಿಸಬೇಕು. ಹಾಗಾಗಿ ನನಗೆ ಹಂಪಿ ಯೂನಿವರ್ಸಿಟಿಗಾಗಲಿ ಅಥವಾ ಧಾರವಾಡಕ್ಕಾಗಲಿ ಅದೇ ಒಂದು ವಾತಾವರಣ ಇರ್ತಕ್ಕಂಥದಕ್ಕೆ ನನಗೆ ಸೇರಿಸ್ರಿ ಅಂತಕ್ಕಂಥ ಮಾತನ್ನು ಸಹ ಕೇಳ್ಪಟ್ಟೆ. ಆದರೆ ನಮ್ಮ ಮನೆಯಲ್ಲಿ ಆರ್ಥಿಕತೆ ಪರಿಸ್ಥಿತಿ ಇರೋದ್ರಿಂದ ನನ್ನ ಒಂದು ಒಡನಾಟದ ತಂಗಿಯವರು 3, ತಮ್ಮ 1 ಇರೋದ್ರಿಂದ, ಅಪ್ಪ ಒಬ್ಬರೇ ದುಡಿಯೋರಾದ್ರಿಂದ ಆರ್ಥಿಕ ಪರಿಸ್ಥಿತಿ ನನಗೆ ಅದು ಅನುಕೂಲ ಮಾಡಿಕೊಡ್ಲಿಲ್ಲ. ಆದರೂ ನಾನು ಆ ಛಲ ಬಿಡಲಿಲ್ಲ. ಇಲ್ಲಿಂದ ಹುಬ್ಳಿಗೆ ಹೋಗಿ ಮತ್ತು ಧಾರವಾಡಕ್ಕೆ ಹೋಗಿ, ಕೊಪ್ಪಳಕ್ಕೆ ಹೋಗಿ, ಕೊಪ್ಪಳದಲ್ಲಿ ಅಂಬಣ್ಣ ಕೊಪ್ಪರದಂತಂದೇಳಿ ಮಹಾಮಾಯಿ ಧಾರಾವಾಹಿಯಲ್ಲಿ ಅವರು ಒಂದು ಸನ್ನಿವೇಶ ಕೊಟ್ಟಿದ್ದರು. ಏನಂದರೆ ಮಹಾಮಾಯಿ ಧಾರಾವಾಹಿಯಲ್ಲಿ ಡೋಣಿಯಲ್ಲಿ ನೀರಿನ ಒಂದು ಆಚೆ ಈಚೆ ಡೋಣಿಯಲ್ಲಿ ಸಾಗಬೇಕಾದ್ರೆ ಕೊಳಲು ನಾದವನ್ನು ಕೊಟ್ಟಿದ್ದರು ಅಂಬಣ್ಣ ಕೊಪ್ಪರದಂತ. ಅವರು ನನಗೆ ವಿಶಾರದವನ್ನು ಎಕ್ಸಾಮ್ಸನ್ನು ಹೇಳಿಕೊಟ್ರು. ತದನಂತರದಲ್ಲಿ
KD ಇನಾಮ್ದಾರ್ ಸರ್ ಅಂತ ಹೇಳಿ, ಅಂದರೆ ಕೃಷ್ಣ ಇನಾಮ್ದಾರ್ ಸರ್ ಅಂತ ಹೇಳ್ತಾರೆ, ಆಮೇಲೆ ವಸಂತ್ ಇನಾಮ್ದಾರ್ ಸರ್ ಅಂತ ಹೇಳ್ತಾರೆ. ಅವರ ಒಂದು ಸಮ್ಮುಖದಲ್ಲಿ ಗದಗಿನ ಪುಟ್ಟಜ್ಜರ ಆಶ್ರಮದಲ್ಲಿ ನನಗೆ ವಿದ್ವತ್ ಪರೀಕ್ಷೆ ಅಲ್ಲಿ ಆಯಿತು. ಟೋಟಲಿ ಶೈಕ್ಷಣಿಕ ಅಭ್ಯಾಸ ಮುಗಿದ್ದು ನಿಮ್ಮದು? ಟೋಟಲಿ ಶೈಕ್ಷಣಿಕ ಅಭ್ಯಾಸ ಮುಗಿದಿದ್ದಂದರೆ 2005ಕ್ಕೆ ನಂದು ಟೋಟಲಿ ಶೈಕ್ಷಣಿಕ ಅಭ್ಯಾಸ ಮುಗೀತು. ಆ 5ಕ್ಕೆ ಮುಗಿದಾಗ ಫಸ್ಟ್ ಆಫ್ ಆಲ್ ನನಗೆ ಅವರೇನು ಹಾರಾಳ್ ನಿಂಗಜ್ಜರನ್ನೆಲ್ಲ ಅವರು ಕುಡ್ತ್ನಿ ಮಗ್ಗೆಯಲ್ಲಿ ಅವರು ಒಂದು ಗುರುಗಳ ಒಂದು ಆರಾಧನೆ ಮಾಡ್ತಾಯಿದ್ರು. ಆ ಗುರುಗಳ ಒಂದು ಆರಾಧನೆಗೆ ನಿನ್ನ ಒಂದು ಅಲ್ಪ ಸೇವೆಯನ್ನು ಸಲ್ಲಿಸಮ್ಮ, ಇಷ್ಟೆಲ್ಲ ಇದೆ ಅಂತಂದೇಳಿ ಆ ಕಾರ್ಯಕ್ರಮಕ್ಕೆ ನನ್ನ ಕರೆಸ್ಕೊಟ್ರು. ಅಲ್ಲಿ ಕರೆಸ್ಕೊಟ್ಟಾಗ ಅಲ್ಲಿ ಒಂದು ತೋಟದಲ್ಲಿ, ಸೊ ಈಗ ಹೆಂಗೆ ನಾವು ನ್ಯಾಚುರಲ್ ಆಗಿದ್ದೀವಿ, ಆ ನ್ಯಾಚುರಲಲ್ಲಿ ಆ ತೋಟದಲ್ಲಿ ಅಲ್ಲಿ ನನ್ನ ಮೊದಲಿನ ಒಂದು ಸಂಗೀತ ಕಾರ್ಯಕ್ರಮದ ಒಂದು ವೇದಿಕೆ ಅದಾಯಿತು. ಆವಾಗ ನನಗೆ ಅವರು ಅಲ್ಲಿ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಅಲ್ಲಿ ನನಗೆ ಆಶೀರ್ವಾದ ಮಾಡಿ, ಆವಾಗ ನನಗೆ ಕೊಟ್ಟಿರ್ತಕ್ಕಂಥ ಕಾಣಿಕೆ ಕೇವಲ 25 ರೂಪಾಯಿ ಆಗಿತ್ತು. ಅದೇ ನನಗೆ ಈಗ ಆ 25 ರೂಪಾಯಿನೇ ಈ ನನಗೆ ರಕ್ಷೆಯಾಗಿ ದೊಡ್ಡದಾಗಿ ಬೆಳೆದು ಈ ಮಟ್ಟಕ್ಕೆ ನಿಂತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಾಸ್ತವದಲ್ಲಿ ಈ AI ಬಂತು, ಸಾಫ್ಟ್ವೇರ್ಸ್ ಬಂತು, ಅಥವಾ ಸುನೋ ಎಲ್ಲ ಕೇಳ್ತಾ ಇದ್ದೀವಿ. ನಾವೇನೋ ಒಂದು ಸಾಹಿತ್ಯ ಹಾಕಿದರೆ ಅದೇ ಮ್ಯೂಸಿಕ್ ಮಾಡುತ್ತೆ, ಅದೇ ಕೊಡುತ್ತೆ. ನಾವು ಯಾವುದೋ ಒಂದು ಕಂಟೆಂಟ್ ಹಾಕಿದರೆ ಅದೇ ಎಲ್ಲ ಮ್ಯೂಸಿಕ್ ಕಂಪೋಸ್ ಮಾಡಿ ನಮಗೆ ಬಂದುಬಿಡುತ್ತೆ. ಅದು ಯಾವ ಮನುಷ್ಯರಿಗಿಂತಲೂ ಏನು ಕಡಿಮೆ ವರ್ಕ್ ಮಾಡ್ತಾ ಇಲ್ಲ, ಬಿಕಾಸ್ ಅದು ಮಾಡಿರೋದು ನಾವೇ ಮನುಷ್ಯರು. ಹೀಗಿದ್ದಾಗ ಇದು ಬರೀ ಎಫೆಕ್ಟಿವ್ ಅಂತ ಹೇಳಿದರೆ ನಾಟ್ ಓನ್ಲಿ ಸಿಂಗಲ್ ಪರ್ಸನ್, ಇದನ್ನು ಕಲಾವಿದರಿಗಾಗಿರ್ಬೋದು, ಒಬ್ಬ ಸಂಗೀತಕಾರರಿಗಾಗಿರ್ಬೋದು, ಯಾರ್ಯಾರು ನಾವು ಕಲೆಯನ್ನು ನಂಬಿ ಬದುಕ್ತಾ ಇದ್ದೀವೋ ಇದೆಲ್ಲರಿಗೂ ಎಫೆಕ್ಟಿವ್ ಆಗಿದೆ. ಹೌದು, ನಿಜ. ಅದು ನಿಮ್ಮ ಜೀವನದಲ್ಲಿ ಹೇಗೆ ಅದು ಎಫೆಕ್ಟ್ ಆಯಿತು? ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಈಗ ಅಂದರೆ ವಾಸ್ತವವಾಗಿ ಆ ಒಂದು AI ಏನು ಬಂದಿದೆ ಅಥವಾ ಸಾಫ್ಟ್ವೇರ್ಸ್ ಏನು ಡೆವಲಪ್ ಆಗ್ತಾ ಇದೆ, ಸಂಗೀತಕಾರರಿಗೆ ನಿಜವಾಗ್ಲೂ ಪರಿಣಾಮ ಬಿದ್ದಿದ್ದೇನಾ ಇದು? ಈಗಿನ ಒಂದು ಸಾಫ್ಟ್ವೇರು ಅಂತ ಅಂದರೆ ಆವಾಗ ನಾವು ಕೈ ಮುಟ್ಟಿ ಎಲ್ಲದನ್ನು ಕಲಿತಿದ್ವಿ, ಕೈ ಮುಟ್ಟಿ ಎಲ್ಲದನ್ನು ಅರ್ಥ ಮಾಡ್ಕೊತಿದ್ವಿ, ಗ್ರಹಿಸ್ಕೊತ ಇದ್ವಿ. ಈಗಿನ ಸಾಫ್ಟ್ವೇರ್ ಏನಾಗುತ್ತೆ, ತಾತ್ಕಾಲಿಕವಾಗಿ ನೋಡ್ತೀವಿ, ತಾತ್ಕಾಲಿಕವಾಗಿಯೇ ಮರಿತೀವಿ. ಅದು ದೀರ್ಘವಾಗಿ ಬೆಳಿಬೇಕಂದ್ರೆ ನಮ್ಮ ಶ್ರಮದ ಫಲ ಏನಂತ ಇರುತ್ತಲ್ಲ, ಆ ನಾವು ಕೈ ಮುಟ್ಟಿ ಮಾಡ್ತಕ್ಕಂಥ ಶ್ರಮಕ್ಕೆ ಅದು ದೀರ್ಘಕಾಲದ ನೆನಪು ಇರುತ್ತೆ ಅಂತ ಹೇಳ್ತೀವಿ. ಜಗತ್ತನ್ನ ಹಿಡಿತೀವಿ ಅಂತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಆಗ್ಬಿಟ್ಟಿದ್ದೀವಿ. ನಿಜ. ಈ ಟೈಮಲ್ಲಿ ಕಲೆಗಾರರಿಗೆ ಅಥವಾ ಕಲೆಗಾರ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆನಾ, ಅಥವಾ AIಗೆ ಅಥವಾ ಸಾಫ್ಟ್ವೇರ್ ಇದಕ್ಕೆ ಇದೆನಾ ಅಂತ ಹೇಳ್ತಾರೆ? ಈಗಿನ ವಾತಾವರಣ ನೋಡೋದ್ರಲ್ಲಿ ಸಾಫ್ಟ್ವೇರ್ಗೇ ಇದೆ. ಸಂಗೀತ ನಿಜವಾದ ಕಲಾವಿದರಿಗೆ, ವಿದ್ವಾಂಸರುಗಳಿಗೆ ಅವರಿಗೆ ಇಲ್ಲ. ಯಾಕೆ ಅಂದರೆ ಈ ಫಾಸ್ಟ್ ಈಸ್ ಫಾಸ್ಟ್ ಅಂತಕ್ಕಂಥ ಸನ್ನಿವೇಶದಲ್ಲಿ ಏನೋ ಈಗ ನಮ್ಮ ಒಂದು ಯಾವುದೇ ಆಗಲಿ ದೈವದತ್ತವಾದಂಥ ಕಲೆ ಆಗಿರ್ಬೋದು, ಅಥವಾ ದೈವದತ್ತಂತವಾದ ಸಂಸ್ಕಾರಗಳು ಇರ್ಬೋದು, ಈಗಿನ ಧಾರ್ಮಿಕ ಸಂಸ್ಕಾರಗಳು ಇರ್ಬೋದು, ಸಾಹಿತ್ಯ ಸಂಸ್ಕಾರಗಳು, ಇವೆಲ್ಲವನ್ನು ಹೋಗಲಾಡಿಸ್ತವೆ. ಇದೇ ತಗೊಳ್ಳಿ, ಈಗ ಮಕ್ಕಳಲ್ಲಿ ನಾನು ಒಂದು ಭಕ್ತಿಗೀತೆನೋ ಭಾವಗೀತೆನೋ ಹೇಳ್ಕೊಡ್ತೀನಿ ಅಂದರೆ ಮೀಸ್ ಅದು ಬೇಡ, ಚಿತ್ರಗೀತೆ ಹೇಳ್ಕೊಡ್ರಿ ಅಂತ ಹೇಳ್ತಾರೆ. ಈ ಸಾಫ್ಟ್ವೇರ್ ಅಂತಕ್ಕಂಥದ್ದು ಮಕ್ಕಳ ಮೇಲೆ ಅಷ್ಟು ಪರಿಣಾಮ ಬೀರ್ತಾ ಇದೆ. ಅದು ನಾನು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಆ ಸಾಫ್ಟ್ವೇರನ್ನು ಉಪಯೋಗ ಮಾಡ್ಕೋಬೇಕು. ಒಂದು ಪ್ರಶ್ನೆ ಅಂತಂದರೆ, ನೀವು ಶಿಕ್ಷಕಿ ಆಗಿರೋದ್ರಿಂದ ಆ ದೃಷ್ಟಿಕೋನದಲ್ಲಿ ಕೇಳೋದಾದರೆ ಈ ಅಪ್ಡೇಟ್ ವರ್ಷನ್ ಏನು ಬರ್ತಾ ಇದಾವೋ ಅವಶ್ಯಕತೆ ಅಂತೀರಾ ಅಥವಾ ಅನಿವಾರ್ಯ ಅಂತೀರಾ? ಈಗಿನ ಒಂದು ವಾತಾವರಣಕ್ಕೆ ಅನಿವಾರ್ಯತೆ ಇದ್ದರೂ ಸಹ ಅವಶ್ಯಕತೆ ಇದ್ದೇ ಇರುತ್ತೆ. ಏಕೆ ಅಂದರೆ ಈಗ ಎಲ್ಲ ಡಿಜಿಟಲ್, ಈಗ ಏನೇ ನಾವು ಮಾಡಬೇಕಾದ್ರೂ ಮಟ್ಟಬೇಕಾದ್ರೂ ಎಲ್ಲದೂ ಡಿಜಿಟಲ್. ಈಗ ಫೋನಲ್ಲಿ ನಮಗೇನು ಗೊತ್ತಿಲ್ಲ, ಬಟ್ ಈ ಮಕ್ಕಳನ್ನ ಕೇಳಿದರೆ ಈಗ ಆಲ್ರೌಂಡರ್ ಇಡೀ ಇಂಡಿಯಾನ ಮೊಬೈಲಲ್ಲಿ ತೋರಿಸ್ತಾರೆ. ಈಗ ಇಲ್ಲಿ ಈ ಸಂಗೀತ ಶಿಕ್ಷಕಿಯಾಗಿ ನೀವು ಸೇರ್ಪಡೆಗೊಳ್ತೀರಾ, ಸೇವೆಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಆಗ್ತದೆ. ಅದು ನಿಮ್ಮ ಪರಿಶ್ರಮ ಅಥವಾ ಪರಂಪರೆ ಮಾಡಿರ್ತಕ್ಕಂಥ ಒಂದು ಪುಣ್ಯದ ಫಲಶ್ರುತಿಯೋ ಏನೋ. ಯಾವ ಇಸವಿಯಲ್ಲಿ ನೀವು ಈ ಸೇವೆಯನ್ನು ಪ್ರಾರಂಭಿಸಿದ್ರಿ, ಆಗ ನಿಮಗೆ ಎದುರಾಗಿರ್ತಕ್ಕಂಥ ಸಮಸ್ಯೆಗಳೇನು? ನಾ ನಿಮಗೆ ಆಗಲೇ ಹೇಳಿದೆ 97ರಿಂದ ಕಲಿತಾ ಇದ್ದೀನಿ ಅಂತ. ಅಲ್ಲಿಂದ ನಾನು ಹಾಗೆ ಅಜ್ಜವರು ಕಾರ್ಯಕ್ರಮ ಆಗಿಂದ ಒಂದೊಂದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಬಂದೆ. ತದನಂತರ ಕಾರ್ಯಕ್ರಮದ ನನಗೆ ಇಲ್ಲೇ ಶ್ರೀಶೈಲ ಶರಣರು ಅಂತ ಇದ್ದಾರೆ, ಅವರು ರೇಷ್ಮೆ ಇಲಾಖೆಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರು ವೀರಭದ್ರ ದೇವರ ಒಂದು ಕಾಳಮ್ಮನ ಒಲಿಮೆಯಾಗಿ ವ್ಯಾಲೆಂಟರಿ ರಿಟೈರ್ಮೆಂಟ್ ತೊಗೊಂಡ್ರು. ಅವರ ಒಂದು ಊರು ಸಿರ್ಸ್ಯಾಡ್ ಅಂತ, ಬಿಜಾಪುರದ ಹತ್ರ, ಅಫ್ಜಲ್ಪುರದ ಅದ್ಯಾವುದು ಸಿಂದಗಿ ತಾಲೂಕು.
ಇಂಡಿ ತಾಲೂಕಲ್ಲಿ ಬರ್ತಕ್ಕಂಥ ಮತ್ತು ನಾಗರಹಳ್ಳಿ ಮತ್ತು ಸಿರ್ಸ್ಯಾಡ ಅಂತಕ್ಕಂಥ ಊರಿಗೆ ನನಗೆ ಅವರು ಅಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿ ಮೊದಲನೇ ಒಂದು ದೇವಿ ಪಾರಾಯಣದ ಹಾರ್ಮೋನಿಯಂ ಬಾರಿಸ್ಕೊಂತ ಒಂದು ಕಾರ್ಯಕ್ರಮವನ್ನು ನೀಡಿದ್ದು ಅಲ್ಲಿಂದ ಸತತವಾದಂಥ 6 ವರ್ಷ ಒಡನಾಟ ಅವರಲ್ಲಿ ಆಯಿತು. ಆ 6 ವರ್ಷದಲ್ಲಿ ಅತ್ಯುನ್ನತವಾದಂಥ ಬೆಳಕಿಗೆ ನನಗೆ ತೊಗೊಂಬರಲಿಕ್ಕೆ ಸಾಧ್ಯತೆ ಆಯಿತು. ಆ ವೇದಿಕೆಗಳ ಮುಖಾಂತರ, ಆ ಗುರುಗಳ ಆಶೀರ್ವಾದದ ಮುಖಾಂತರ ಆಯಿತು. ಅದಾದ ನಂತರದಲ್ಲಿ ಆವಾಗ ನನಗೆ ಆಫರ್ ಬಂದಿದ್ದು, ಏಕೆಂದರೆ ಅಷ್ಟೊತ್ತಿಗೆ ನನಗೆ ಪಾಂಪ್ಲೆಟ್ಗಳು, ಹಾಗೆ ಉದ್ಯಾನವನದಲ್ಲಿ ಉದಯರಾಗ ಅಂತ ಬಳ್ಳಾರಿ ಒಳಗೆ ಕಾರ್ಯಕ್ರಮ ನಡೀತು, ಸಾಂಸ್ಕೃತಿಕ ಕಲ್ಚರಿಂದ. ಅಲ್ಲಿಂದ ನನಗೆ ಅವಕಾಶಗಳು ದೊರಕಂತ ಹೋದ್ವು. ಅಲ್ಲಿಂದ ಇಲ್ಲಿಗೆ ನೀವು ಯಾವಾಗ ಜಾಯ್ನ್ ಆದ್ರಿ? ಈ ಒಂದು ಆವಾಗ ಆ ಅವಕಾಶಗಳು ದೊರಕೊಂತ ಬಂದಾಗ, ಇಂಡಿ ಸಿರ್ಸೈಡ್ ಅಲ್ಲೆಲ್ಲ ಕಾರ್ಯಕ್ರಮಗಳು ಕೊಟ್ಕೊಂತ ಬಂದಾಗ, ಆ ಒಂದು ಉದ್ಯಾನವನದ ಉದಯರಾಗ ಅಂತಕ್ಕಂಥದ್ದು ಪ್ರಜಾವಾಣಿ ಪೇಪರಿಗೆ ಬಂದಾಗ, ಆ ಪೇಪರನ್ನು ತೊಗೊಂಬಂದು ನನಗೆ ಚಂದ್ರಗೌಡ್ರು ಸರ್, ಕೋಗಳಿ ಚಂದ್ರಗೌಡ್ರು ಸರ್ ಅಂತ ಕೇಳಿರ್ಬೋದು ನೀವು. ಆ ಸರ್ ನಾನು ಜೆರಾಕ್ಸ್ ಸೆಂಟ್ರಲ್ಲಿ ಇದ್ದಾಗ, ಅಮ್ಮ ಗೀತಮ್ಮ ನಿಂದು ಪೇಪರಿಗೆ ಬಂದಿದೆ ಬಳ್ಳಾರಿ ಕಾರ್ಯಕ್ರಮ ಅಂತ ಹೇಳಿದರು. ಅದು ನನಗೆ ಒಂದು ಮೆಮೊರೇಬಲ್ ಮೂಮೆಂಟ್. ಅದು ಆ ಸರ್ ಆ ವಿಚಾರ ಹೇಳಿಂದೆ ನನಗೆ ಒಂದೊಂದೇ ಅವಕಾಶಗಳು ಬಂದು. ಅವಾಗ ನಾನು ಜೆರಾಕ್ಸ್ ಸೆಂಟ್ರಲ್ಲಿ ಫ್ರೇಮ್ ವರ್ಕ್ ಮಾಡ್ಕೊತ, ಜೆರಾಕ್ಸ್ ಮಾಡ್ಕೊತ, ಹಾಗೆ ಡ್ರಾಯಿಂಗ್ ಮಾಡ್ಕೊತ, ಮದ್ವೆ ಅವು ಇವಕ್ಕೆ ಬರ್ತಕ್ಕಂಥ ಬ್ಯಾನರ್ಗಳಿಗೆ ಆ ಡ್ರಾಯಿಂಗ್ ಮಾಡ್ಕೊತ, ಅದನ್ನೇ ನಾನು ಕೆಲಸ ವೃತ್ತಿಯನ್ನು ಮಾಡಿಕೊಂಡೆ. ಮತ್ತು ನನ್ನ ಆರ್ಥಿಕ ಪರಿಸ್ಥಿತಿಗೆ ಯಾವುದೇ ರೀತಿ ಇಲ್ಲ ಅಂದಕ್ಕೋಸ್ಕರ 2006ರಲ್ಲಿ LIC ಏಜೆನ್ಸಿಯಾಗಿ ವರ್ಕ್ ಮಾಡಿದೆ, ಬಜಾಜ್ ಅಲೈನ್ಸ್ ಆಗಿ ವರ್ಕ್ ಮಾಡಿದೆ. ಅವು 6 ವರ್ಷ ಅಲ್ಲಿ ವರ್ಕ್ ಮಾಡಿ ಅದು ನನಗೆ ಒಂದಿಟ್ಟು ಆರ್ಥಿಕತೆಯನ್ನು ಎತ್ತಿಡಲಿಕ್ಕೂ ಅದು ಸಹ ಆಯಿತು. ತದನಂತರದಲ್ಲಿ ನನ್ನ ಒಂದು ಸಂಗೀತ ಜರ್ನಿ, ಅಪ್ಪವರು ನಾಟಕ ರಂಗಕಲಾವಿದ್ರ ಆದ್ದರಿಂದ ಅವರ ಒಂದು ಫ್ರೆಂಡ್ಶಿಪ್ ಅಂದರೆ ಅವ್ರ ಗೆಳೆಯ ಬಳಗ ಅಂತಕ್ಕಂಥ ಸಿದ್ಲಿಂಗಪ್ಪ ಮಾಸ್ಟರ್ ಆಗಿರ್ಬೋದು, ಅವರೆಲ್ಲ ಅವಾಗ ಮಾಸ್ಟರ್ ಆಗೋದ್ರಿಂದ ಅಪ್ಪರನ್ನ ಸ್ಕೂಲ್ಗಳಿಗೆ ಕರೆಸ್ಕೊಂಡು ಮಕ್ಕಳಿಗೆ ನಾಟಕಗಳನ್ನು ಕಲಿಸ್ತಕ್ಕಂಥ ಸನ್ನಿವೇಶಗಳನ್ನು ತರ್ತಿದ್ರು. ತದನಂತರದಲ್ಲಿ ಅದೇ ಸನ್ನಿವೇಶಕ್ಕೆ ನನ್ನನ್ನು ಕರೆದ್ರು ಸಿದ್ಲಿಂಗಪ್ಪ ಸರು ಮತ್ತು ರುದ್ರಪ್ಪ ಮಾಸ್ಟ್ರು ಅಂತಕ್ಕಂಥವ್ರು, ಪಂಪಣ ಮಾಸ್ಟ್ರು ಅಂತಕ್ಕಂಥವ್ರು, ಹಾಗೆ ವೀರಣ್ಣ ಅಂತಕ್ಕಂಥ ಮಾಸ್ಟ್ರು. ಆವಾಗ ಅವರು ಗೌರ್ಮೆಂಟ್ ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ನಾನು ಅದೇ ಸ್ಕೂಲಲ್ಲಿ ಪ್ರೈಮರಿ ಓದಿ ಮಾಡೋದ್ರಿಂದ ಅದೊಂದು ಸೇವೆ ಭಾಗ್ಯ ಸಿಕ್ತು ಅಂತಂದೇಳಿ ಅಲ್ಲಿ ಕೋಳೂರು ಕೊಡಗೂಸು ಮತ್ತು ಒಂದು ಸಾಮಾಜಿಕ ನಾಟಕವನ್ನು ನಾವು ಅಲ್ಲಿ ಅವರಿಗೆ ಕಲಿಸಿ, ನಾನೇ ಸಂಗೀತ ಸಂಯೋಜನೆ ಮಾಡಿ ಹಾರ್ಮೋನಿಯಂ ಇದು ಮಾಡ್ಕೊತ ಮಕ್ಕಳಿಗೆಲ್ಲ ಮಾಡಿದ್ಕೆ ಒಳ್ಳೆ ರಂಗಾಗಿ ಬೆರೀತು. ಅದನ್ನು ನೋಡಿದ ಆ ಕಲ್ಲೇಶ್ವರ ದೇವಸ್ಥಾನದಲ್ಲಿ ಬಾಡಿಗೆ ಬಿಲ್ಡಿಂಗ್ನಲ್ಲಿ ನಡೀತಿರ್ತಕ್ಕಂಥ ಈ ಮುರಾರ್ಜಿ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಯಮನೂರು ಸ್ವಾಮಿ ಅಂತ ಇದ್ದರು. ಅವರು ಆ ಯಮನೂರು ಸ್ವಾಮಿ ಅಂತ ಇದ್ದರು. ಆಮೇಲೆ ವಾರ್ಡನ್ನಾಗಿ ಕೊಟ್ರೇಶ್ ಸರ್ ಬಂದರು. ಈಗ ಬಂದಂಥ ಗುಡೇಕೋಟಿ ಸರ್ ಅವರು ಸಹ ಪ್ರಾಂಶುಪಾಲರಾಗಿ ಬಂದರು. ಆ ಒಂದು ನನಗೆ ಈ ಸ್ಕೂಲಿಗೆ ಬರಲಿಕ್ಕೆ ಕಾರಣ ಆದಂಥವ್ರು ಯಮನೂರು ಸ್ವಾಮಿಯವರು. ಆವಾಗ ಅಲ್ಲಿ ನೋಡಿ ನಮ್ಮ ಸ್ಕೂಲಲ್ಲಿ ಮಕ್ಕಳು ತಂದೆ ತಾಯಿನ ಬಿಟ್ಟು ಬಡ ಮಕ್ಕಳಿದ್ದಾರೆ, ಅವರಿಗೆ ನೀವು ಈ ಕಲೆಯನ್ನು ಬಂದು ಉಣಬಡಿಸಿರಿ ಅಂತ ಹೇಳಿ ನನ್ನ ಮನೆಗೆ ಹುಡುಕೊಂಬಂದರು. ನಮ್ಮ ಮನೆಗೆ ಬಂದು ಆ ಒಂದು ಸುವರ್ಣ ಅವಕಾಶವನ್ನು ಮುರಾರ್ಜಿ ಶಾಲೆಯಲ್ಲಿ ನಾನು ಅದೇ ಕೋಳೂರು ಕೊಡಗು ಸಾಮಾಜಿಕ ನಾಟಕವನ್ನು ಅಳವಡಿಸಿ ಅವ್ರಿಗೆ ಕಲಿಸಿದಾಗ ಅಲ್ಲಿ ಯಶಸ್ಸಿಗೆ ಕಾರಣ ಆದಂಥದ್ದು ಅದು ಒಂದು ನನಗೆ ಅವಿಚಾರವಾದಂಥ ಸ್ಮರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುದೀರ್ಘವಾಗಿ ಎಷ್ಟು ವಿದ್ಯಾರ್ಥಿಗಳು ನಿಮ್ಮೊಂದಿಗೆ ಅವರು ಔಟ್ಪುಟ್ ಆಗಿರ್ಬೋದು? ಈಗ ಸತತವಾಗಿ 2008ರಿಂದ ಇಲ್ಲಿವರೆಗೂ ಈಗಿರ್ತಕ್ಕಂಥ SLC ಫಸ್ಟ್ನೇ 18 ವರ್ಷ ಸೇವೆಯನ್ನು ಸಲ್ಲಿಸಿರ್ತೇನೆ. ಅದರಲ್ಲಿ ಈಗ 18ನೇ ಬ್ಯಾಚ್ ಅಂದರೆ 2008ರಲ್ಲಿ ಇದ್ದರೂ ಸಹ 9-10ರಲ್ಲಿ ಫಸ್ಟ್ನೇ ಬ್ಯಾಚ್ ಆಗಿರುತ್ತೆ. ಆ ಫಸ್ಟ್ನೇ ಬ್ಯಾಚಿಂದ ಹಿಡಿದು ಈಗ 18ನೇ ಬ್ಯಾಚ್ವರೆಗೂ ಇದ್ದೀನಿ. ಅದೇ ಒಂದು ಸನ್ನಿವೇಶದಲ್ಲಿ ಇದ್ರ ಒಳಗೆ ಬರ್ಬೇಕಂತಕ್ಕಂದಾಗ ನಾನು ಇಲ್ಲಿ ನೆನಿಲೇಬೇಕಾಗುತ್ತೆ. ಆ ಯಮನೂರು ಸ್ವಾಮಿಯವ್ರ ನನಗೆ ಕಾರ್ಯಕ್ರಮಕ್ಕೆ ಇಲ್ಲ ನಿಮಗೆ ಹಿಂಗೆ ಅವಕಾಶ ಇದೆ, ಮುರಾರ್ಜಿ ಸ್ಕೂಲಿಗೆ ಏಜೆನ್ಸಿ ಮೂಲಕ ಇದೆ ಅಂತ ಹೇಳಿದಾಗ ನೀವೊಂದು MLA ಕಡೆಗಿಂದ ರೆಕಮೆಂಡು ತೊಗೊಂಡು ಸಹಾಯವನ್ನು ತಗೊಂಡು ನೀವು ಅದನ್ನು ಮುಂಚಾಲನೆ ಮಾಡ್ಕೋಬೋದಲ್ಲ, ಇಷ್ಟೊಂದು ವಿದ್ವತ್ತೈತಿ ಯಾಕೆ ನೀವು ಹಿಂದೇಟು ಆಗ್ತಾಯಿದ್ದೀರಿ ಅಂತಕ್ಕಂಥ ಮಾತು ಹೇಳಿದರು. ಆವಾಗ ಅವರು ನನಗೆ ಮಾರ್ಗದರ್ಶನ ಕೊಟ್ಟರು. ಅದೇ ರೀತಿ ನಾನು ಆವಾಗ ಚಂದ್ರನಾಯ್ಕ್ ಅಂತ ಇದ್ದಾರಲ್ವ MLA ಇದ್ದರು, XMLA. MLA ಅವರು ಆವಾಗ ನಾನು ಅವ್ರನ್ನ ಭೇಟಿ ಆದಾಗ ಅವರಿಗೆ ನಾನು ಜೆರಾಕ್ಸ್ ಸೆಂಟ್ರೇನು ಮಾಡಿದ್ನೆಲ್ಲ ಅಲ್ಲಿ ಕೊಟ್ಟಂಥ ಕಣಿವೆಳ್ಳಿ ಕೊಟ್ರೇಶಪ್ಪ ಅಂತ ನನಗೆ ಜಾಗ ಕೊಟ್ಟವರು.
ಆ ಜಾಗದ ಬಾಡಿಗೆ ಕೊಡ್ತಕ್ಕಂಥವ್ರು. ಅವರು ಅತ್ಯಂತವಾಗಿ ಆ ಎಮ್ ಎಲ್ ಎ ಅವರಿಗಿದ್ರು. ಅವರು ನನಗೆ ಸಮ್ಮುಖದಲ್ಲಿ ಸೋಗೆಲ್ಲ ಒಬ್ಬರು ಇದ್ದರು, ಅವರು ಸಮ್ಮುಖದಲ್ಲಿ ಎಮ್ ಎಲ್ ಎ ಹತ್ರ ಕರ್ಕೊಂಡು ಹೋದರು. ಹಿಂಗಲ್ಲಿ ಲೆಟ್ರ್ ಕೊಡಿಸಿ ಎಲ್ಲ ಇದು ಮಾಡಿದರು. ಆ ಸಮಯದಲ್ಲಿ ನನಗೆ ಆ ಎಮ್ ಎಲ್ ಎ ಅವರು, ನಾನು ಬಳ್ಳಾರಿಗೆ ಹೋದಾಗ ಜಿಲ್ಲಾ ಹೋದಾಗ ನಾನು ಸದಾನಂದ ಅವ್ರಿಗೆ ಹೇಳ್ತೀನಿ ಬರ್ರಿ ನೀವು ಅಂತ ಹೇಳಿದಾಗ, ಆ ಸಮಯದಲ್ಲಿ ನನಗೆ ಅವರು ಓದಬೇಕಾದ್ರೆ ನನಗೆ ಯಥಾ ರೀತಿ ಬೂದ್ನೂರಲ್ಲಿ ರಂಭಾಪುರಿ ಜಗದ್ಗುರುಗಳು ಹತ್ರ ಒಂದು ಕಾರ್ಯಕ್ರಮ, ಅಲ್ಲಿ ಏನು ಕಾರ್ಯಕ್ರಮ ಅಂದರೆ ವೀರಭದ್ರ ದೇವರ ಕಳಸಾರೋಹಣ, 35 ಸಾಮೂಹಿಕ ಲಗ್ನ ಮತ್ತು ಉಜ್ಜಿನಿ ಸಿದ್ಧಲಿಂಗೇಶ್ವರ ಪುರಾಣ ಕಾರ್ಯಕ್ರಮವನ್ನು ನೆರವೇರ್ತದೆ. ಆ ಕಾರ್ಯಕ್ರಮದಲ್ಲಿ ನಾನಿದ್ದೆ. ಆವಾಗ ಅವರು ರಂಭಾಪುರಿ ಜಗದ್ಗುರುಗಳ ಆಶೀರ್ವಾದನ ಏನು ಗೊತ್ತಿಲ್ಲ, ಆ ಆಶೀರ್ವಾದದಿಂದ ನಾನು ಬಳ್ಳಾರಿಗೆ ಹೋಗಿ ಅವರು ನೀವೀಗ ಹೇಳಿದ್ರಲ್ಲಿ ಹೇಗೆ ಬಂತಂತ ಅವ್ರಿಗೆ ನನಗೆ ಏನೂ ವಿಚಾರಿಸಲಿಲ್ಲ. ಅಲ್ಲಿ ನಾನು ಬರೀ ಫೋಟೋ ಆಲ್ಬಂಬು ನನ್ನ ಸರ್ಟಿಫಿಕೇಟ್ಸ್ಗಳನ್ನು ನೋಡಿ ಅಲ್ಲಿ ಅವರು, ಈಗ ನೀನು ಇಟಿಗೆಗೆ ಯಾಕೆ ತೊಗೊತಾ ಇದೀಯ ಮಾಲ, ಮದ್ಲಘಟ್ಟ ಯಾಕೆ ತೊಗೊತಾ ಇದೀಯಾ, ಅದು ಮದ್ಲಘಟ್ಟ ಹೊಳಿ ಬಂದರೆ ಗಂಡು ಹುಡ್ರು ಸ್ಕೂಲು ಕಷ್ಟ ಆಗುತ್ತೆ, ಇಟಿಗೆಯಲ್ಲೇ ಇದೆಯಲ್ಲ, ಇಟಿಗೆಯಲ್ಲೇ ನೀವು ಮಾಡಿರಿ ಅಂತ ಹೇಳಿದರು. ನಮಗೆ ಇಟಿಗೆಯಲ್ಲಿನೇ ಮೊರಾರ್ಜಿ ಸ್ಕೂಲಲ್ಲೇ ಸಂಗೀತ ಪೋಸ್ಟ್ ಇದೆ ಅಂತ ಗೊತ್ತಿರಲಿಲ್ಲ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.